ಇರೋ ಸತ್ಯಾಸತ್ಯತೆ ಅಲ್ಲ, ಅದು ಎಡಿಟ್ ಮಾಡಿಬಿಟ್ಟಿದ್ದಾರೆ ಅನ್ನೋಂತ. ಸರ್ ಎಡಿಟ್ ಮಾಡಿ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ, ಯಾಕಂದರೆ ಎಂಟೈರ್ CCTV ಫುಟೇಜ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಸೊ ಅಲ್ಲಿ ತೀರ್ಮಾನ ಆಗುತ್ತೆ ಅದು ಸುಳ್ಳು ಅಥವಾ ಸತ್ಯ ಅಂತ. 100% ನನಗೆ ಗೊತ್ತು, ನಮಗೆ ಗೊತ್ತು ಅದು ಎಷ್ಟು ಸತ್ಯ ಅಂತ. 100% ಅದು ಯಾವುದೇ ರೀತಿ. ಈಗ ನೀವು CCTV ಫುಟೇಜ್ ಜೊತೆಗೆ ಚಪ್ಪಲಿಯಲ್ಲಿ ಹೊಡೆದಿದ್ದು ಯಾರು ಏನು ಅನ್ನೋದು ಕ್ಲಾರಿಟಿ ಅಂತ ಹೇಳಿದ್ರಿ. ಹೌದು. ಏನಿದೆ CCTV ಅನ್ನೋದು ಸರ್ ಎಂಟೈರ್ ನಾನು ಇನ್ಸ್ಟಾಗ್ರಾಮ್ಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ದೀನಿ. ಮಿಕ್ಕಿದ ಎವಿಡೆನ್ಸ್ನಲ್ಲಿ CCTV ಪಾಸ್ವರ್ಡ್ ಅವ್ರ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಸೊ ಎಂಟೈರ್ ಡೀಟೇಲ್ನ ನಾನು ಅಲ್ಲಿ ಕೊಟ್ಟಿದ್ದೀನಿ. ಈಗ ನೀವು ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿದ್ದೀನಿ ಸರ್. ಎಷ್ಟು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಬೇಕು, ಇನ್ಸ್ಟಾಗ್ರಾಮಲ್ಲಿ ಎಷ್ಟು ರೀಲ್ ತಗೊಳಕ್ಕಾಗುತ್ತೆ ಅಷ್ಟೇ ಹಾಕಿರೋದು. ಏನಿದೆ CCTV ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಸೊ ಅಲ್ಲ, ಅದನ್ನೆಲ್ಲ ನಾನು ಇಲ್ಲಿ ಹೇಳಕ್ಕಾಗಲ್ಲ ಸರ್, ಬಿಕಾಸ್ ಇನ್ನೂ ಎವಿಡೆನ್ಸ್ ತುಂಬಾ ಇದೆ. ಅದನ್ನ ನಾನು ಕೋರ್ಟ್ ಕೊಡಬೇಕು. ಇವ್ರು ಅದನ್ನ ನಾನು ಐ ಕ್ಯಾನ್ ಕ್ಲಾರಿಫೈ ಟು ಒನ್ ಎಕ್ಸ್ಟೆಂಟ್. ಏನಕ್ಕಂದ್ರೆ ಇವಾಗ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ. ಇದರಲ್ಲಿ 3 ಕ್ರೈಮ್ ರಿಜಿಸ್ಟರ್ ಆಗಿದೆ. ಒಂದು ಕ್ರೈಮ್ ನಂಬರ್ 61 of 2026, ಇನ್ನೊಂದು 62 of 2026, ಮತ್ತೆ 63 of 2026. 61 of 2026 ಆಗಿರೋದು ಭವ್ಯ ಅವ್ರು ಹಾಕಿರೋದು, ಅಂದ್ರೆ ಕಾವ್ಯ ಅವರ ಸಿಸ್ಟರ್ ಹಾಕಿರೋ ಕಂಪ್ಲೇಂಟ್. ಅದ ನಂತರ ಕೌಂಟರ್ ಬ್ಲಾಸ್ಟ್ ಆಗಿ 62 of 2026 ಹಾಕಿರೋದು. ಆ 62 of 2026 ಮಾತ್ರ ಹೋಗ್ಬಿಟ್ಟು ಸ್ಟೇ ನಾವು ಮನೆ ನ್ಯಾಯಾಧೀಶ ಮುಂದೆ ಹೋಗ್ಬಿಟ್ಟು ಅಷ್ಟೇ ನಾವು ಅಲ್ಲಿ ಸ್ಟೇ ಆರ್ಡರ್ ತೊಗೊಂಡಿರೋದು. ಅದು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರು ಕೂಡ ನಿಮ್ಗೆ ಎಲ್ಲರೂ ನೋಡಿದಿರ, ಮಾಧ್ಯಮದಲ್ಲೂ ನೋಡಿದಿರ ನೀವು. ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರು ಕೂಡ ಈಗ ಸೋಷಿಯಲ್ ಮೀಡಿಯಲ್ಲಿ ಏನೇನಾಯ್ತು ಎಲ್ಲರಿಗೂ ಗೊತ್ತು. ಬಟ್ ಅದು ಮಾತ್ರ ಸ್ಟೇ ಆಗಿದೆ. ಸೊ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಇದ್ದಾಗ ಆ ವಿಡಿಯೋಸ್ ಬಗ್ಗೆ ಕಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ರೈಟ್. ನಾವು ಒಂದು ಪದ ಯೂಸ್ ಮಾಡ್ತೀವಿ, ಸಬ್ ಜುಡಿಸ್ ಅಂತ ಹೇಳ್ಕೊಂಡು. ಸಬ್ ಜುಡಿಸ್ ಇದ್ದಾಗ ವಿಡಿಯೋಸ್ ಅಲ್ಲಿ ಏನಿದೆಯೋ ಆ ವಿಡಿಯೋಸ್ ಎಲ್ಲ ಪೊಲೀಸ್ ಅಂದ್ರೆ ಜೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಆಗಲೇ ಕೊಟ್ಟಾಯಿತು, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊಟ್ಟಾಯಿತು, ಕೋರ್ಟಿಗೆ ಕೂಡ ನಾವು ಪೂರ್ತಿ ಹಾಜರು ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ಅಪ್ರೋಪ್ರಿಯೇಟ್ ಈಗ ಸದ್ಯಕ್ಕೆ. ಪೆಂಡಿಂಗ್ ಒಂದ್ ನಿಮಿಷ ಸ್ಟೇ ಆರ್ಡರ್ ಬಂದಿದೆ. ಸತ್ಯ ಎಷ್ಟೊಂದು ಜನ ಸರ್ ಅದನ್ನೇ ಹೇಳ್ತಿದ್ದೀನಿ, 14 ವರ್ಷ ಕಷ್ಟಪಟ್ಟಿದ್ದೀನಿ. ಎಷ್ಟೊಂದು ಜನ ನನ್ನನ್ನು ಪ್ರೀತಿಸೋರು ನೀವು ಇವಾಗ ಬಿಟ್ಟಿಲ್ಲ ಅಂದ್ರೆ ಇನ್ನು ಯಾವಾಗ ಬಿಡ್ತೀರಾ ಅಂತ ಕೇಳಿದ್ರು. ಡೆಫಿನೆಟ್ ಆಗಿ ನಾನು ಎಷ್ಟು ಕೊಡಬೇಕು ಅಂದರೆ ಸಾಕಷ್ಟು ಎವಿಡೆನ್ಸ್ ಇದೆ, ಎಲ್ಲಾನು ಪ್ರೂವ್ ಮಾಡೋಕ್ಕಾಗಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ನಾನೀಗ ಒಂದು 4 ಸಿಂಪಲ್ ಆಗಿ 4 ಬಿಟ್ಟೆ ಅಷ್ಟೇ. ಯಾಕಂದರೆ ಮಿಕ್ಕಿದ್ದು ಏನೇನು ಅಂದರೆ ನೀವೇ ಬೇಜಾರಾಗ್ತೀರಾ ಅದನ್ನು ನೋಡಿದ್ರೆ. ಬೇಡ ಸರ್ ಅದನ್ನೆಲ್ಲ. ಎಡಿಟೆಡ್ ವಿಡಿಯೋ ಅಲ್ಲ ಅಂತ ಹೇಳ್ತಿದ್ದಾರೆ. ಎಡಿಟೆಡ್ ವಿಡಿಯೋ ಅಲ್ಲ ಆದ್ಮೇಲೆ ಇದು ಪ್ರಚಾರ ತಗೊಳ್ಳೋದಿರುತ್ತೆ, ಕೋರ್ಟಿಗೆ ಕೊಡ್ಬೋದಿತ್ತಲ್ಲ. ಕೊಟ್ಟಿದ್ದೀನಲ್ವಾ ಸರ್? ಅಲ್ಲ ನೀವು ನನ್ನ ಸೋಷಿಯಲ್ ಸರ್, ನಾನು ಈ ಇಂಡಸ್ಟ್ರಿಯಲ್ಲಿ ಇದ್ದೀನಿ. 100% ನನಗೆ ರೈಟ್ಸ್ ಇದೆ ಕೊಡೋದಕ್ಕಲ್ವಾ ಸರ್? ರೈಟ್ಸ್ ಇದೆ ಮೇಡಮ್. ನೀವು ಕಾನೂನು ಪ್ರಕಾರ ಸತ್ಯ ಏನಿದೆ ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಮಾಡ್ತೀನಿ ಸರ್, ಅಲ್ಲೂ ಮಾಡ್ತೀನಿ ಸರ್. ನನ್ನನ್ನು ಫಾಲೋ ಮಾಡೋ ತುಂಬ ಫ್ಯಾನ್ಸ್ ಇದ್ದಾರೆ ಸರ್. ನನಗೂ ಒಂದು ಅಷ್ಟೋ ಇಷ್ಟು ಸಂಪಾದನೆ ಮಾಡಿದ್ದೀನಿ, ಅವ್ರಿಗೆ ಕೊಟ್ಟಿದ್ದೀನಿ ಸರ್. ಅದಕ್ಕೆ ಯಾಕೆ ರೂಮ್ ಅದು ನನ್ನ ಬೆಡ್ರೂಮ್. ಅವ್ರು 3 ಜನ ಬರ್ತಾರಲ್ಲ, ಅದು ನನ್ನ ಬೆಡ್ರೂಮ್. ಸೊ ಅಲ್ಲಿ CCTV ಕ್ಯಾಮ್ರಾ ಯಾಕೆ ಹಾಕಿದ್ದೀವಿ ಅಂದರೆ ನನ್ನ ಮಗಳು ಓಡಾಡ್ತಾಳೆ, ನೀವೆಲ್ಲ ನೋಡಿರ್ಬೋದು. ಅದು ಇದಿದೆ ಏನೋ ಅಂದರೆ ಮಕ್ಕಳು ಬಿದ್ದೋಗ್ಬಿಡ್ಬೋದು ಅಂತ ನಾವು ಒಂದು ಇದು ಹಾಕಿದ್ದೀವಿ. ಅದರಿಂದ CCTV ಕ್ಯಾಮ್ರಾ ಅಲ್ಲಿಟ್ಟಿರೋದಕ್ಕೆ ನನ್ನ ಅದೃಷ್ಟ ಚೆನ್ನಾಗಿದೆ. ಅವ್ರು ಅಲ್ಲಿ ಬಂದಿರೋದು ಕವರೇಜ್ ಆಗಿದೆ. ನಾನು ಆ ಟೈಮಲ್ಲಿ ಕಿಚನ್ ಹತ್ರ ಇರ್ತೀನಿ. ಪ್ರೇಮ ಅವರು ಚೇರ್ ತಗೊಂಡು ಎತ್ತಾಕುವಂತ ಒಂದು ಕ್ಲಿಪ್ಪಿಂಗ್ ಇದೆ. ಹೌದು. ನೀವು ಅವರಿಗೆ ಕೆಟ್ಟ ಪದಗಳಿಂದ ಅಸಾಲ್ಟ್ ಮಾಡಿದಿರಿ, ಅದಕ್ಕಾಗಿ ಅವ್ರು ಆ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಖಂಡಿತ ಅಂತ? ಖಂಡಿತ ಇಲ್ಲ. ಅದೆಲ್ಲ ಏನೇ ಎವಿಡೆನ್ಸ್ ಇದ್ರೂ ನನಗೆ ಕೋರ್ಟ್ಗೆ ಪ್ರೊಸೀಡ್ ಮಾಡಿದ್ದೀನಿ. ಸೊ ಅಲ್ಲಿ ಇದಾಗುತ್ತೆ ಮ್ಯಾಮ್. ಅಂದ್ರೆ ನಿನ್ನೆ ನಿಮ್ಮ ವಿಡಿಯೋ ಪ್ರಕಾರವಾಗಿ ನಮ್ಮ ವರ್ಷನ್ ಅಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, 100% ಸರ್. ನಾನು 100% ಹೇಳ್ತೀನಿ, ನನ್ನ ಆತ್ಮಸಾಕ್ಷಿಯಾಗಿ ನಾನು ತಪ್ಪು ಮಾಡಿಲ್ಲ ಸರ್. ಈಗ ಫರ್ದರ್ ಫುಟೇಜ್ ಅಲ್ಲಿ ಯಾವುದು ಕೂಡ ನಿಮ್ಮ ವಿರುದ್ಧವಾಗಿಲ್ಲ, ಇರುವಂತ ಎಲ್ಲಾ CCTV ಫುಟೇಜ್ ನಿಮ್ಮ ಪರವಾಗಿ ಸರ್. ಒಂದು ಹೇಳ್ತೀನಿ, ಅಲ್ಲಿ ಮಾತಿಗೆ ಮಾತು ಮಧ್ಯಾಹ್ನ ಅಂತ ಹೇಳ್ತೀನಲ್ಲ, ಅವಾಗ ಆಯಿತು ಸರ್, ಮಾತು ಬೆಳೀತು. ಯಾಕಂದರೆ ನನ್ನ ಮಗುನ ಹೊಡೆದಿದ್ದಕ್ಕೆ ನಾನು ಕೇಳಿದ್ದೀನಿ ಸರ್. ನಾನು ಕೇಳಿಲ್ಲ ಅಂತ ಮಾತ್ರ ಹೇಳಲ್ಲ ಸರ್. ಮತ್ತೆ ಇನ್ನೊಂದು, ನನ್ನ ಮಗಳನ್ನ ಕಳ್ಳಿ ಅಂದರು. ನಾನು ಆ ಹುಡುಗಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅಂದರೆ, ನಾನು ಒಂದು ವ್ಯಕ್ತಿ ನಾನು ನಂಬಿದ್ರೆ ಆ ವ್ಯಕ್ತಿ ಪರ ನಿಂತ್ಕೊಳ್ಳೋ ಹುಡುಗಿ ನಾನು 100% ನಿಂತ್ಕೋತಿದ್ದೆ ಸರ್. ನಾನು ನಿಂತ್ಕೊಂಡೆ ಅವತ್ತು. ನಾನು ಅದು ಒಂದೇ ಕೇಳಿದೆ. ಅವಾಗ ಇವರು ಅಂದರೆ ಮಾತು ಬೆಳೀಲಿ ಸರ್. ನಾನು ಒಪ್ಕೋತೀನಿ, ಮಾತಿಗೆ ಓಕೆ ಮಾತಾಡೋಣ ಸರ್. ಯಾರಿಗೂ ಹೊಡೆಯೋ ರೈಟ್ಸ್ ಕೊಟ್ಟಿಲ್ಲ ಸರ್. ಲೈಕ್ ಅವ್ರ ಅಪ್ಪ ಬಂದು, ಅವ್ರ ತಂಗಿ ಬಂದು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅವ್ರು ಬಂದು ನನಗೆ ಹೊಡಿತಾರೆ. ಅವ್ರ ಅಪ್ಪ ರವಿಕುಮಾರ್ ಯಾಕೆ ಬರ್ತಾರೆ ಸರ್ ನಮ್ಮ ಹತ್ರ ಹೇಳಿ? ನಮ್ಮ ಮನೆಗೆ ಬಂದು ಮುಟ್ಟೋಂಥದ್ದೇನಿದೆ? ನನ್ನ ರೂಮಿಗೆ ಬಂದು ತೆಗಿಯೇ ಬಾಗ್ಲು ಅಂತ ಹೇಳೋದನ್ನ ನೀವು, ಐ ಥಿಂಕ್ ನಾನು ಅದನ್ನು ಹಾಕಿದ್ದೀನಿ, ತೆಗಿಯೇ ಬಾಗ್ಲು ಅಂತಾರೆ. ಅವ್ರ ಮಗಳು ದುಣ್ಣೆ ಇಟ್ಕೊ. ಏನು ಸರ್ ಇದು? ನನಗೆ ಗೊತ್ತಿಲ್ಲ ಇವರು ಯಾಕೆ ಹಿಂಗೆಲ್ಲ ಒಂದು ಹೆಣ್ಮಗು ಬಗ್ಗೆ ಮಾಡ್ತಾರೆ ಅಂತ. ಬಟ್